UK ಇಂದ ಭಾರತಕ್ಕೆ ಹೋಗ್ಲಿಕ್ಕೆ ಎಷ್ಟು ಖರ್ಚಾಗ್ತದೆ ಗೊತ್ತುಂಟಾ? ನಾವು ದೇಶದಿಂದ ದೇಶ ಸುತ್ತು ಆಯ್ತಾ. ಇವತ್ತು ನಾನು UK ಇಂದ ಭಾರತಕ್ಕೆ ಹೊರಡ್ತಾ ಇದ್ದೇನೆ. ಎಡಿನ್ಬ್ರಾದ ಏರ್ಪೋರ್ಟ್ ಅಲ್ಲಿ ಎಂಟ್ರಿ ಕೊಡುವಾಗಲೇ ಗುಂಡು, ಆಮೇಲೆ ನಾನು ಒಂಚೂರು ಪಾಶ್ ಕಾಣ್ಬೇಕು ಅಂತ ಸ್ಟಾರ್ ಬಕ್ಸ್ ಇದು ಕಾಫಿ ಕುಡಿದು ಮುಂದೆ ಹೋಗುವಾಗ ಗಗನ ಸಖಿಯರು ಸಿಕ್ಕಿದ್ರು. ಆಮೇಲೆ ಪಾಸ್ಪೋರ್ಟ್ ಇಟ್ಕೊಂಡು ಇನ್ನೇನು ಸ್ವಲ್ಪ ಗೇಟ್ ಓಪನ್ ಆಯ್ತಲ್ಲ ಅಂತ ನೋಡುವಾಗ ಅದು ನಮ್ಗಲ್ಲ, ನಾವೆಲ್ಲ ಪಾಪದವರಲ್ಲ, ನಮ್ಗೆ ಬಿಡುದಿಲ್ಲ. ಅದು ಬಿಸ್ನೆಸ್ ಕ್ಲಾಸ್, ಇದ್ರಲ್ಲಿ ಕುತ್ಕೊಳ್ಳೋರಿಗೆ ಮಾತ್ರ. ಇಲ್ಲಿಂದ ನಮ್ಗೆ ಸಹ ಬಿಟ್ರು. ಬಿಡುವಾಗ ನಮ್ಮ ಕ್ಲಾಸ್ ಬಂತು ನೋಡಿ, 3rd ಕ್ಲಾಸ್ ಅಲ್ಲ, ಇದು 2nd ಕ್ಲಾಸ್ ಇಕಾನಮಿ ಕ್ಲಾಸ್. ಹೋದ ತಕ್ಷಣ ಮುಖ ಒರೆಸಿ ಅಂತ ರಿಫ್ರೆಶಿಂಗ್ ಟವಲ್ ಕೊಟ್ರು. ಮುಖ ಒರೆಸಿದ್ರೆ ಮೇಕಪ್ ಹೋಗ್ತದೆ ಅಂತ ನಾನು ಮುಖ ಏನು ಒರೆಸ್ಲಿಕ್ಕೆ ಹೋಗ್ಲಿಲ್ಲ. ಹೊರಗಡೆ ನೋಡಿದ್ರೆ ಚಂದ ಬೆಳಿಗ್ಗೆ. ಆಮೇಲೆ ಇದು ಸ್ಕ್ರೀನ್ ಅಲ್ಲಿ ನಮ್ಮ ರಕ್ಷಿತ್ ಅವ್ರದ್ದು ಸಪ್ತಸಾಗರದ ಆಚೆ ಪಿಕ್ಚರ್ ನೋಡ್ತಾ ಇರುವಾಗ ಗಗನ ಸಾಕ ಸಿಕ್ಕಿದ್ರು. ನಮ್ಗೆ ಬೆಚ್ಚ ಬೆಚ್ಚ ಬ್ರೇಕ್ಫಾಸ್ಟ್ ಕೊಟ್ರು. ಇದು ಆಮ್ಲೆಟ್ ಮತ್ತೆ ಸಾಸೇಜ್, ಕ್ರೊಜಾಂಟ್ ಎಲ್ಲ ಇತ್ತು. ಹಸುವಾಗ್ತಾ ಇತ್ತು. ಬೆಳಿಗ್ಗೆ 4 ಎದ್ದು ಹೊರಟಿದ್ದೇನೆ. ಹೊಟ್ಟೆ ತುಂಬಿದ್ಮೇಲೆ ನಿದ್ದೆ ಬರ್ತದಲ್ಲ, ಮುಖ ಮುಚ್ಕೊಂಡು ನಿದ್ದೆ ಮಾಡಿದೆ. ಮತ್ತೆ ಎದ್ದು ಎಲ್ಲಿ ಮುಟ್ಟಿದೆ ಅಂತ ಮ್ಯಾಪ್ ಅಲ್ಲಿ ನೋಡುವಾಗ ನಮ್ಮ ಗಗನ ಸಕ್ಕಕ್ಕೆ ನಾನು ಎದ್ದಿದ್ದು ಗೊತ್ತಾಗಿ ನಂಗೆ ಒಳ್ಳೆ ಒಂದು ಪಪ್ಸ್ ತಂದು ಕೊಟ್ರು, ಚಿಕನ್ ಪಪ್ಸ್. ಅದನ್ನ ತಿಂದು ಆಚೆ ನೋಡುವಾಗ ಲ್ಯಾಂಡ್ ಆಗಿ ನಾನು ದೋಹಾ ಏರ್ಪೋರ್ಟ್ ಮುಟ್ಟಿಸಾಯ್ತು. ಅಲ್ಲಿ ನೋಡಿದ್ರೆ ಅಂತ ಬಂಗಾರದ ಒಂದು ಫುಲ್ ಶಾಪ್ ಇದೆ ಏರ್ಪೋರ್ಟ್ ಒಳಗಡೆ. ಇಲ್ಲಿ ಒಂದು ಬೆಸ್ಟ್ ಅಂತ ಅಂದ್ರೆ ಮೇಕಿಂಗ್ ಚಾರ್ಜ್ ಏನು ಕೊಡ್ಬೇಕು ಅಂತ ಇಲ್ಲ, ಬರೀ ಬಂಗಾರದ ದುಡ್ಡು ಕೊಟ್ರೆ ಆಯ್ತು. ಹಾಗೆ ನೋಡಿದ್ರೆ ಈ ಏರ್ಪೋರ್ಟ್ ಉಂಟಲ್ಲ ಫುಲ್ ಮಾಯಾನಗರಿ. ಕೆಳಗಡೆ ಜನ ನಡ್ಕೊಂಡು ಹೋಗ್ತಾ ಇದಾರೆ, ಮೇಲ್ಗಡೆ ಫ್ಲೈಟ್ ಸಾರಿ ಏರ್ಪೋರ್ಟ್ ಒಳಗಡೆ ಟ್ರೈನ್ ಹೋಗ್ತಾ ಇದೆ. ಇದು ರಕ್ಕಸನಾಗಿರುವ ಟೆಡಿ ಬೇರ್ ಇಟ್ಟಿದ್ದಾರೆ. ನನ್ನ ಮುಖಕ್ಕೆ ಒಂದು ಚಿಕ್ಕ ಟೆಡಿ ಬೇರ್ ಸಮೇತ ಯಾರ್ಸ ಕೊಡ್ಲಿಲ್ಲ. ಇದನ್ನ ನೋಡಿ ತುಂಬಾ ಬೇಜಾರಾಯ್ತು ನನಗೆ. ಮಾತ್ರ ಏರ್ಪೋರ್ಟ್ ಉಂಟಲ್ಲ ತುಂಬಾ ಸೂಪರ್ ಆಗಿತ್ತು. ಇಲ್ಲಿ ದೊಡ್ಡ ದೊಡ್ಡ ಕಾರ್ ಮಾರೆ, ನನಗಿಂತ ದೊಡ್ಡ ಕಾರ್, ದೊಡ್ಡ ಬೈಕ್, ಆಮೇಲೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು. ಇದನ್ನ ನೋಡಿ ನನಗೆ ಆಯ್ತು ನಾನೆಷ್ಟು ಬಡವಳು. ಆ ಸಾಂಗ್ ನೆನಪಾಯ್ತು, ನಾನು ಬಡವಿ ಟಿಂಗ್ 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 ಅಂತ. ಆಮೇಲೆ ಇಲ್ಲಿಂದ ಹೊರಟಿದ್ದು ನಮ್ಮ ಊರು ಬೆಂಗಳೂರು. ನಮ್ಮ ಬೆಂಗಳೂರಿಗೆ ಬಂದ ತಕ್ಷಣ ಗುಂಡು ಸ್ವಾಗತ ಕೊಡ್ತು. ಆಮೇಲೆ ಇಮಿಗ್ರೇಷನ್ ಎಲ್ಲ ಆಗಿ ನಮ್ಮ ದೇಶಕ್ಕೆ ಒಳಗಡೆ ಹೋಗುವಾಗ ನನ್ನ ಮುಖದಲ್ಲಿ ಒಂದು ಸ್ಮೈಲ್ ನೋಡಿ ಖುಷಿ ಆಗ್ತದೆ. ನಮ್ಮ ಊರಿಗೆ ಬರುವಾಗ ಅಲ್ಲಿ ನಮ್ದೇ ₹2 ಉಂಟಲ್ಲ, ಡೆಬಿಟ್ ಕಾರ್ಡ್ ಕೊಟ್ರೆ ₹2 ತಿಂಡಿ ಕೊಡ್ತಾರೆ. ಅದಕ್ಕೆ ನಾನ್ ಸಹ ಇದ್ರ ಒಳಗಡೆ ಬಂದೆ. ಇದು ಲಾಂಚ್ ನಮ್ದು ಏರ್ಪೋರ್ಟ್ ಇದು. ಇಲ್ಲಿ ನಮ್ಮನೆ ತಿಂಡಿ ಇತ್ತು. ಇದನ್ನೆಲ್ಲ ಚಂದ ಮಾಡಿ ತಿನ್ನುವಂತ ಆಸೆ ಆಯ್ತು. ಜಾಸ್ತಿ ಏನು ತಿನ್ಲಿಲ್ಲ ಅಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಇಂಡಿಗೋ ಫ್ಲೈಟ್ ಅಲ್ಲಿ ಮಂಗಳೂರಿಗೆ ನಮ್ಮ ತುಳುನಾಡು ಅಂತ 1 ಗಂಟೆ 15 ನಿಮಿಷದಲ್ಲಿ ನಮ್ಮ ತುಳುನಾಡಿಗೆ ಬಂದು ಮುಟ್ಟಿದೆ. ಇದು 1 ವೇ ಟಿಕೆಟ್ ತಗೊಂಡದ್ದು, ಬರೀ 35,000 ಅಷ್ಟೇ ಆದದ್ದು.